ಶ್ರೀ ಸಂಕ್ಷಿಪ್ತ ಗುರುಚರಿತ್ರೆ 37ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮೋಪದೇಶಗಳನ್ನು ಮುಂದುವರಿಸುತ್ತಾ, ಬ್ರಾಹ್ಮಣನಾದವನ ಮನೆಯಲ್ಲಿ ಗೋವು, ಕೃಷ್ಣಾಜಿನ, ಹೆರ್ಬೆ, ಒಣಕಟ್ಟಿಗೆ ಸದಾಕಾಲ ಇರಬೇಕು. ಮನೆಯನ್ನು ಸ್ವಚ್ಛವಾಗಿ ಸಾರಿಸಿ ಇಡಬೇಕು. ದೇವರ ಮನೆಯಲ್ಲಿ ರಂಗವಲ್ಲಿ ಹಾಕಬೇಕು. ಮಾನಸ ಪೂಜೆಯು ಅತ್ಯಂತ ಮಹತ್ವದಾಗಿರುವುದರಿಂದ ಅದನ್ನು ಆಚರಿಸಬೇಕು. ದೇವರ ಮೂರ್ತಿ ಪ್ರತಿಮಾದಿಗಳನ್ನು ಪೂಜಿಸಿದರೆ ಅವೇ ದೇವರಾಗಿ ಫಲ ಕೊಡುವವು. ವಿಷ್ಣುವಿಗೆ ತುಳಸಿ, ಶಿವನಿಗೆ ಬಿಲ್ವ, ಗಣಪತಿಗೆ ಗರಿಕೆ ಇವು ಅತ್ಯಂತ ಪ್ರೀತಿಯ ವಸ್ತುಗಳಾಗಿರುವುದರಿಂದ ಅವುಗಳಿಂದಲೇ ದೇವತಾ ಪೂಜೆ ಮಾಡಬೇಕು. ಪ್ರತಿ ಪವಿತ್ರಾಸನದ ಮೇಲೆ ಕುಳಿತು ಪ್ರಾಣಾಯಾಮ ಮಾಡಬೇಕು. ಮಧ್ಯಾಹ್ನದ ವೇಳೆಗೆ ಮನೆಗೆ ಬಂದ ಅತಿಥಿ ಯಾವ ಕುಲದವನಾದರೂ ಆತನನ್ನು ಊಟ ಕೊಟ್ಟು ಸಂತೃಪ್ತಿಪಡಿಸಬೇಕು. ಊಟಕ್ಕೆ ಮುತ್ತುಗ, ಬಾಳೆ, ತಾವರೆಯ ಎಲೆಗಳನ್ನು ಉಪಯೋಗಿಸಬೇಕು. ಕಂಚಿನ ಪಾತ್ರೆಯಲ್ಲಿ ಊಟ ಮಾಡಬಹುದು. ಮೊದಲು ಪಾಯಸ, ನಡುವೆ ಬಿರುಸಾದ ಅನ್ನ, ಊಟದ ಕೊನೆಯಲ್ಲಿ ಮೊಸರನ್ನವನ್ನು ಊಟ ಮಾಡಬೇಕು. ಊಟವಾದ ಮೇಲೆ ತಾಂಬೂಲ ಸೇವಿಸಬೇಕು. ಬಹಳ ಉಪ್ಪು ಹಾಕಿದ ಅನ್ನ, ತಂಗಳ ಅನ್ನ, ಬಹಳ ಪದಾರ್ಥಗಳನ್ನು ಕೂಡಿದ ಅನ್ನವನ್ನು ಉಣ್ಣಬಾರದು. ಆದರೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರೆದ ಅನ್ನಕ್ಕೆ ದೋಷವಿಲ್ಲ. ಊಟವಾದ ಮೇಲೆ ಒಂದು ಪ್ರಹರದವರೆಗೆ ವೇದಾಧ್ಯಯನ ಮಾಡಬೇಕು. ಸ್ಮಶಾನ, ನದಿ ತೀರ, 4 ದಾರಿ ಕೂಡುವ ಜಾಗ, ಮುರುಕು ಗುಡಿ ಇಂಥದರಲ್ಲಿ ಮಲಗಬಾರದು. ಬ್ರಾಹ್ಮಣನೇ, ಹೀಗೆ ಪರಾಶರ ಋಷಿಗಳು ಆಚರಣೆಯ ಧರ್ಮವನ್ನು ಹೇಳಿರುವರು. ಹೀಗೆ ಶ್ರದ್ಧೆಯಿಂದ ಆಚರಿಸುವವನಿಗೆ ದುಃಖ, ದಾರಿದ್ರ್ಯಗಳಿಲ್ಲ. ಲಕ್ಷ್ಮಿಯು ತಾನೇ ಅಂಥವನ ಮನೆಯಲ್ಲಿ ವಾಸವಾಗುವಳು. ಆತನು ಬ್ರಹ್ಮಜ್ಞಾನಿಯಾಗುವನು ಎಂದು ಹೇಳಿದರು. ಆ ಬ್ರಾಹ್ಮಣನು ಗುರುಗಳಿಗೆ ವಂದಿಸುತ್ತಾ, ಕೃಪಾಸಾಗರನೇ, ನಮ್ಮಂಥ ದೀನಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ಬಂದ ಪರಮಾತ್ಮನು ನೀನು. ನಿನ್ನ ಕೃಪಾಕಟಾಕ್ಷಕ್ಕೊಳಗಾಗುವವನಿಗೆ ತಾನಾಗಿಯೇ ಜ್ಞಾನೋದಯವಾಗುವುದು ಎಂದು ಸ್ತುತಿಸಿದನು. ಸಂಪ್ರೀತರಾದ ಶ್ರೀ ಗುರುನಾಥನು ಆ ಬ್ರಾಹ್ಮಣರಿಗೆ ಅನುಗ್ರಹ ಮಾಡಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 37ನೇ ಅಧ್ಯಾಯವು ಮುಕ್ತಾಯ.